ఎవరైనా కానీ ఈ మెడిసిన్స్ వాడుకుంటా కీమాలు ఎక్కించుకుంటే మంచిగా ఆరోగ్యంగా ఉండొచ్చు, మనం ఇంట్లో పని చేసుకోవచ్చు, మనకి ఏ ಡೌಟ್ ఉండదు, ಅಂತಾ ಮಂಚಿಗೆ ఉంటుంది. ನಾವು ಅಲ್ಲಿ ಬಳ್ಳಾರಿಯಲ್ಲಿ ಡಾಕ್ಟರ್ ಕೆಲಸ ಮಾಡೋದು 6 ಸೈಕಲ್ ಕೊಟ್ಟಿದ್ದಾರೆ. ಅದು ಪ್ಲಸ್ ಇದು ಎರಡು ಕೆಲಸ ಮಾಡಿದ್ದಾರೆ. ತುಂಬಾ ಬೆಟರ್ಮೆಂಟ್. ಇಲ್ಲ ನಾವು ಯಾಕೆ ಬರ್ತಾ ಇದ್ವಿ, ఎప్పుడైతే కీమో స్టార్ట్ చేసినాం అనుకోండి సెకండ్ టైం ఈ పునర్జన్ మెడిసిన్ తీసుకుంటాం. కీమో స్టార్ట్ చేసినందాక వండర్ ఏంటంటే మా మమ్మీకి వామిటింగ్స్ కాలే, ఏ సైడ్ ಎಫೆಕ್ಟ್ಸ್ ಕಾಲೇ. ಒಂದು ವರ್ಷದಿಂದ ತೋರ್ಸಕತ್ತಿದ್ವಿ ನಾವು. ಕುತ್ತಿಗೆ ಆಗೈತೆ ಸರ್, ಕುತ್ತಿಗೆ ಫಸ್ಟ್ ಈ ಕಡೆ ಬಂದಿತ್ತು, ಈ ಕಡೆ ಕಡಿಮೆ ಆಗಿ ಮತ್ತೆ ಈ ಕಡೆ ಬಂದೈತೆ. ಅದು ಫಸ್ಟ್ ಹಿಮಾಲ ಹಾಕ್ಯಂತಿದ್ರು, ಆಮೇಲೆ ಸ್ವಲ್ಪ ಒಂದು 2-3 ಸಾರಿ ಡ್ರಿಂಕ್ ಕೂಡ ಮಾಡ್ತಿದ್ರು. ನಮ್ಮ ಫ್ಯಾಮಿಲಿಯಾಗ ಯಾರಿಗಿಲ್ಲ ಸರ್. ಮೌಲಾ ಸಾಬ್, ಬಂಡಿ ಮೌಲಾ ಸಾಬ್, ನಮ್ಮದು ಸಂಡೂರು, ಒಡ್ಡು ತಾಳೂರು ಪೇಷಂಟ್. ನಮ್ಮ ಅಣ್ಣವರು ಬಂಡಿ ಹಸನ್ ಸಾಬ್ ಅಂತೇಳಿ, ಅವರಿಗೆ ವಯಸ್ಸು 55, 1 ವರ್ಷ ಆಯ್ತು ಸರ್. 1 ವರ್ಷದಿಂದ ತೋರ್ಸಕತ್ತಿದ್ವಿ ನಾವು. ಅಲ್ಲಿ ಬೇರೆ ಕಡೆ ಅಲ್ಲಿ ತೋರಿಸಿದ್ರೆ ಸ್ವಲ್ಪ ಕಡಿಮೆ ಆಗೈತೆ, ಆಗಿ ಮತ್ತೆ ಇದ್ದಂಗೆ ಹಂಗೆ ಆಗೈತೆ. ಮತ್ತೆ ಕ್ಯಾನ್ಸರ್ ಅಂತ ಹೇಳಿ ಕುತ್ತಿಗೆ ಆಗೈತೆ ಸರ್. ಕುತ್ತಿಗೆ ಫಸ್ಟ್ ಈ ಕಡೆ ಬಂದಿತ್ತು, ಈ ಕಡೆ ಕಡಿಮೆ ಆಗಿ ಮತ್ತೆ ಈ ಕಡೆ ಬಂದೈತೆ, ಈ ಕುತ್ತಿಗೆ ಬಂದೈತೆ. ಸ್ವಲ್ಪ ಗಡ್ಡೆ ಫುಲ್ ದಪ್ಪ ಆಗೈತೆ. ಅದು ಫಸ್ಟ್ ಹಿಮಾಲ ಹಾಕ್ಯಂತಿದ್ರು, ಆಮೇಲೆ ಬೀಡಿ ಸೇರ್ತಿದ್ರು, ಆಮೇಲೆ ಸ್ವಲ್ಪ ಒಂದು 2-3 ಸಾರಿ ಡ್ರಿಂಕ್ ಕೂಡ ಮಾಡ್ತಿದ್ರು. ಅದೆಲ್ಲ ಬಿಟ್ಬಿಟ್ಟಿದಾರೆ. ಒಂದು 20 ವರ್ಷ ಮಾಡಿ. ನಮ್ಮ ಫ್ಯಾಮಿಲಿಯಾಗ ಯಾರಿಗಿಲ್ಲ ಸರ್. ಈ ಮೊದಲನೇ ಸಾರಿ ಇವ್ರಿಗೆ ಆಗಿರೋದು. 1 ವರ್ಷಲಿದ್ದ ಇವಾಗ ಅದೇ ಇದು ಇಂಗ್ಲೀಷ್ ಮೆಡಿಸಿನ್ ಕೊಡ್ಸಿದ್ವಿ. ಅದು ಕೀಮೋ ಅದು ಮಾಡಿಸಿಲ್ಲ ಸರ್. ಯಾಕೆಂದರೆ ಅವ್ರು ಭಯಪಟ್ಟಿದ್ರು ನಮಗೆ ಆಪ್ರೇಷನ್ ಅಂದರೆ ನಮ್ಗೆ ಭಯ ಆಗ್ತೈತೆ, ಇದು ಆಯುರ್ವೇದಿಕ್ಲಿದ್ದೇನೆ ಮೆಡಿಸಿನ್ಲಿದ್ದೇನೆ ಅಂತೇಳಿ ಅವ್ರ ಮನಸ್ಸಿನಲ್ಲಿ ಇತ್ತು. ಆವಾಗಲಿದ್ದು ಇದೇ ಹಿಂಗೆ ತೋರ್ಸಕತ್ತೀವಿ. ಈ ಹಾಸ್ಪಿಟಲ್ ಬಗ್ಗೆ ನಮಗೆ ಮೊಬೈಲ್ನಾಗ ಯೂಟ್ಯೂಬ್ನಾಗ ನೋಡಿದ್ವಿ ನಾವು. ಅಲ್ಲಿ ಬಂದೀವಿ ಇಲ್ಲಿಗೆ. ಊಟ ತಿಂಡಿ ಎಲ್ಲ ಊಟ ಮಾಡ್ತಾಯಿದ್ದಾರೆ. ಎಲ್ಲ ಊಟ ಏನು ಪ್ರಾಬ್ಲಮ್, ಏನು ಊಟ ಏನು ಕಡಿಮೆ ಮಾಡಿಲ್ಲ, ಎಲ್ಲ ಥರ ಊಟ ಮಾಡ್ತಾಯಿದ್ದಾರೆ. ಅವರು ಮೇಡಮ್ನವರು ಒಂದು ಸ್ವಲ್ಪ ಹೇಳಿದ್ದಾರೆ, ಆ ಊಟದಾಗ ಕೂಡ ಕೆಲವು ಊಟ ಮಾಡಬಾರ್ದು ಅಂತ ಹೇಳ್ಯಾರ.